ಇದು ಕೇವಲ ಒಂದು ವಾಣಿಜ್ಯ ಮಳಿಗೆ ಗೋಡೆ ಒಡೆದು ಸುದ್ದಿಯಲ್ಲ. ಸರ್ಕಾರಿ ಆಸ್ತಿಯನ್ನು ರಕ್ಷಿಸಬೇಕಾದವರೇ ಕಣ್ಮುಚ್ಚಿ ಕುಳಿತಾಗ ವ್ಯವಸ್ಥೆ ಹೇಗೆ ಹದಗೆಡುತ್ತದೆ ಎಂಬುದಕ್ಕೆ ಹಿಡಿದ ಕನ್ನಡಿಯಾಗಿದೆ. ನಗರದ ಹೃದಯ ಭಾಗದಲ್ಲಿ ತಲೆ ಎತ್ತಿರುವ ಹೈಟೆಕ್ KSRTC ಬಸ್ ನಿಲ್ದಾಣ ಕ್ಷೇತ್ರದ ಶಾಸಕರಾದ ಟಿ ರಘುಮೂರ್ತಿ ಅವರ ಕನಸಿನ ಕೂಸು. ಪ್ರಯಾಣಿಕರಿಗೆ ಅನುಕೂಲವಾಗಲಿ ಎಂದು ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ಈ ಸುಸಜ್ಜಿತ ಕಟ್ಟಡ ಇಂದು ಕೆಲವರ ಪಾಲಿಗೆ ಸ್ವಂತ ಜಾಗದಂತಾಗಿದೆ. ಇದಕ್ಕೆ ಸಾಕ್ಷಿ ಬಸ್ಸು ನಿಲ್ದಾಣದ ವಾಣಿಜ್ಯ ಮಳಿಗೆ ಸಂಖ್ಯೆ 22ರಲ್ಲಿ ನಡೆಯುತ್ತಿರುವ ಅವಾಂತರ. ಸರ್ಕಾರಿ ಮಳಿಗೆಗಳ ಪ್ರಕಾರ ಟೆಂಡರ್ ಮೂಲಕ ಮಳಿಗೆ ಪಡೆದವರು ವ್ಯಾಪಾರ ಮಾಡಬಹುದೇ ವಿನಃ ಕಟ್ಟಡದ ಸ್ವರೂಪ ಬದಲಿಸುವಂತಿಲ್ಲ. ಆದರೆ ಇಲ್ಲಿ ಆಗುತ್ತಿರುವುದೇ ಬೇರೆ. ಮಳಿಗೆ ಸಂಖ್ಯೆ 22ರ ಗುತ್ತಿಗೆದಾರ ಮುಂಭಾಗದ ಶಟ್ಟರ್ ಬಾಗಿಲು ಮುಚ್ಚಿ ಹಿಂಬದಿಗೆ ಬಾಗಿಲು ಮಾಡಲು ಸರ್ಕಾರಿ ಕಟ್ಟಡದ ಭದ್ರವಾದ ಗೋಡೆಯನ್ನು ಒಡೆದು ಹಾಕಿದ್ದಾರೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಸರ್ಕಾರಿ ಜಾಗದಲ್ಲಿ ಒಂದು ಇಟ್ಟಿಗೆ ಇಟ್ಟರೂ ತೆರವುಗೊಳಿಸುವ ಅಧಿಕಾರಿಗಳು ಇಲ್ಲಿ ಗೋಡೆ ಕೆಡವಿದರೂ ಮೌನವಾಗಿರುವುದು ಏಕೆ? ಇದರ ಹಿಂದಿನ ಮರ್ಮವೇನು ಎನ್ನುತ್ತಾರೆ ಇಲ್ಲಿನ ಸಾರ್ವಜನಿಕರು. ಹಾಗಾದರೆ ವಾಸ್ತು ಸರಿಯಿಲ್ಲವೆಂದರೆ ಇಡೀ ಬಸ್ ನಿಲ್ದಾಣವನ್ನೇ ಕೆಡವುತ್ತೀರಾ? KSRTC ಅಧಿಕಾರಿಗಳಿಗೆ ರೈತ ಮುಖಂಡ KP ಭೂತಯ್ಯ ಚಾಟಿ ಬೀಸಿದ್ದಾರೆ. ಬಸ್ ನಿಲ್ದಾಣದ ಮಳಿಗೆಗೆ ವಿರೂಪಗೊಳಿಸಲು ಅಧಿಕಾರಿಗಳು ಅನುಮತಿ ನೀಡಿದ್ದಾರೆ ಎಂಬ ವಿಚಾರಕ್ಕೆ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ KP ಭೂತಯ್ಯ ಕೆಂಡಾಮಂಡಲವಾಗಿದ್ದಾರೆ. ಸರ್ಕಾರಿ ಕಟ್ಟಡವನ್ನು ಗುತ್ತಿಗೆದಾರರು ತಮ್ಮ ಮನೆ ಬಾಗಿಲಿನಂತೆ ಭಾವಿಸಿ ಒಡೆದು ಹಾಕುತ್ತಿದ್ದಾರೆ. ಇದಕ್ಕೆ ಅನುಮತಿ ಕೊಟ್ಟವರು ಅಧಿಕಾರಿಗಳಿಗೆ ಬುದ್ಧಿ ಏನನ್ಬೇಕು? ನಾಳೆ ಯಾರಾದರೂ ಬಂದು ವಾಸ್ತು ಸರಿಲ್ಲ ಅಂತ ಹೇಳಿದರೆ ಇಡೀ ಬಸ್ ನಿಲ್ದಾಣವನ್ನೇ ನೆಲಸಮ ಮಾಡ್ತೀರಾ? ಮಾಡಲು ಅನುಮತಿ ಕೊಡ್ತೀರಾ? ಸರ್ಕಾರಿ ಕಚೇರಿ ನಗರಸಭೆ ಕಟ್ಟಡಗಳನ್ನು ಹೀಗೆ ಮನಸ್ಸೋ ಇಚ್ಛೆ ತಿದ್ದಿಕೊಳ್ಳಲು ಬಿಡ್ತೀರಾ? ಆಡಳಿತ ವ್ಯವಸ್ಥೆಗೆ ಲಂಗು ಲಗಾಮು ಇಲ್ಲದಂತಾಗಿದೆ. ಕೂಡಲೇ ತಪ್ಪಿಸ್ಥರ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ನಾವೇ ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ.